ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನೇಶ್ ಯೂಟ್ಯೂಬ್ ಚಾನಲ್. ಗೈಸ್, ನಿನ್ನೆ ಎಪಿಸೋಡ್ ಕಂಪ್ಲೀಟ್ ಆಗಿ ರಿವ್ಯೂ ಮಾಡ್ಕೊಂಬೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ನೆನ್ನೆ ಎಪಿಸೋಡ್ ರಿವ್ಯೂ ಮಾಡ್ಕೊಂಬೋಣ. ಸೊ ಗೈಸ್, ನೆನ್ನೆ ಎಪಿಸೋಡ್ ಸ್ಟಾರ್ಟ್ ಆಗಿದ್ದು ಏನು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ನಿಮಗೆ ಅಭಿಪ್ರಾಯ ತಿಳಿಸಿ ಅಂತ ಹೇಳಿ. ಈ ಸೀಸನ್ನ ಕೊನೆಯ ಒಂದು ನಾಮಿನೇಷನ್ ಪ್ರಕ್ರಿಯೆ ಆಗಿತ್ತು ನೆನ್ನೆ ಎಪಿಸೋಡ್ದಲ್ಲಿ. ಸೊ ಒಟ್ಟಿನಲ್ಲಿ ಗೈಸ್ ನಿನ್ನೆ ಸ್ಟಾರ್ಟ್ ಮತ್ತೆ ಭವ್ಯ ಅವ್ರು ಬರ್ತಾರೆ. ಭವ್ಯ ಅವ್ರು ಬಂದು ತ್ರಿವಿಕ್ರಮ್ ಅವ್ರನ್ನ ಹೆಸರು ತಗೊಳ್ತಾರೆ. ಅಂದ್ರೆ ಅವರು ಒಂದು ಏನೋ ಒಂದು ಗ್ರಜ್ಜೆ ಸಿಕ್ಕೊಂತಾರೆ, ಅಂದ್ರೆ ರಫ್ ಗೇಮ್ ಮಾಡ್ತಾರೆ, ಅದು ಸರಿ ಇಲ್ಲ, ಬರೀ ಗೇಮ್ ಮಾತ್ರ ಇರುತ್ತೆ ಅಂತ ಹೇಳ್ತಾರೆ. ಅಂಡ್ ಇನ್ನೊಂದ್ ಕಡೆ ಮೋಕ್ಷಿತ್ ಅವ್ರಿಗೆ ಆತರ ಮಾತುಗಳು ಹೇಳಿದ್ದು ಕೂಡ ಸರಿ ಇಲ್ಲ ಅಂತಾನು ಕೂಡ ಹೇಳ್ತಾರೆ. ಉಗ್ರ ಮಂಜು ಅವ್ರು ಕಸ್ತಾರೆ. ಉಗ್ರ ಮಂಜು ಅವ್ರಿಗೆ ನೀವು ಏನು ಒಂದು ಗೌತಮಿ ಅವ್ರಿಗೆ ಫುಲ್ ಏನೋ ಹಂಗ್ ಇಟ್ಕೊಳ್ಳೋದು ಬಕೆಟ್ ಹಿಡಿತೀರಾ ಅನ್ನೋ ರೀತಿಲಿ ಹೇಳಿದ್ರು ಅವ್ರಿಗೆ. ಸೊ ಅಂಡ್ ಗೌತಮಿ ಅವ್ರನ್ನು ಅವರೇ ನಾಮಿನೇಟ್ ಮಾಡ್ತಾರೆ. ಗೌತಮಿ ಅವ್ರಿಗೆ ಹೇಳ್ತಾರೆ, ನಿಮ್ಮಿಂದಾನೇ ಅವ್ರು ವೀಕ್ ಆಗ್ತಾರೆ, ನೀವು ಒಂಥರ ಹೆಡ್ ಮಾಸ್ಟರ್ ತರ ಕಾಣಿಸ್ತೀರಾ, ನೀವು ಹೇಳಿದ್ರೆ ಅವ್ರು ಕೇಳ್ತಾರೆ, ನೀವು ಡಾಮಿನೇಟ್ ಮಾಡೋ ತರನೇ ನೀವು ಮಾಡ್ತಿಲ್ಲ ಅಂತಂದ್ರೂ ಕೂಡ ನಮ್ಗೆ ಕಾಣಿಸ್ತಿರೋದು ಡಾಮಿನೇಟ್ ತರನೇ ಕಾಣಿಸುತ್ತೆ ಕೆಲವೊಂದು ಬಾರಿ ಅಂತಾನು ಕೂಡ ಅಲ್ಲೆಲ್ಲ ಹೇಳ್ತಾರೆ. ಸೊ 3 ಜನದ್ದು ಕೂಡ ಕೊಡ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಧನರಾಜ್ ಅವ್ರು ಬರ್ತಾರೆ. ಸೊ ಧನರಾಜ್ ಅವ್ರು ಬಂದು ಫಸ್ಟ್ ರಜತ್ ಅವ್ರನ್ನ ಹೆಸರು ತಗೊಳ್ತಾರೆ. ಅಂಡ್ ರಜತ್ ಅವ್ರು ಯಾಕೆ ತಗೊಳ್ತಾರೆ ಅಂತಂದ್ರೆ ಅದೇ ಕೆಲವೊಂದು ಬಾರಿ ಅವರು ಮಾಡುವಂತ ರೀತಿ ಒಂದು ಪರ್ಟಿಕ್ಯುಲರ್ಲಿ ಆಟದ ಟೈಮಲ್ಲಿ ಆ ಥರ ಮಾಡಿದ್ದು ಸರಿ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೂ ಅವರು ಸಮರ್ಥಿಸ್ಕೊಳ್ತಾರೆ, ಅವೆಲ್ಲ ಹಂಗಲ್ಲದನು ಹಿಂಗಿದನು ಅಂತೆಲ್ಲ ಹೇಳ್ತಾರೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಉಗ್ರ ಮಂಜು ಅವ್ರನ್ನ ಕರ್ಸ್ತಾರೆ. ಉಗ್ರ ಮಂಜು ಅವ್ರನ್ನ ಕರ್ಸಿ ಲೈಕ್ ಅದೇ ಸೇಮ್ ರೀಸನ್ಸ್ಗಳನ್ನ ಕೊಡ್ತಾರೆ, ಇವ್ರು ಮಾಡುವಂತ ರೀತಿಗಳಾಗಿರ್ಬೋದು, ಎಲ್ಲೋ ಒಂದ್ ಕಡೆ ಕಳೆದೋಗಿದ್ದಾರೆ ಅದು ಇದು ಅಂತ ಹೇಳ್ತಾರೆ. ಮೋಕ್ಷಿತ್ ಅವ್ರನ್ನ ಕರ್ಸ್ತಾರೆ. ಮೋಕ್ಷಿತ್ ಅವ್ರಿಗೆ ಏನ್ ಹೇಳ್ತಾರೆ ಅಂತ, ನೀವೇನು ಒಂದು ಬಾಲ್ ಎತ್ಕೊಳ್ಳೋ ಟಾಸ್ಕ್ ಅಲ್ಲಿ ನಾವು ಬೇರೆಯವ್ರದ್ದು ಎತ್ಕೊಳ್ಳೋದ ಅಂತ ಹೇಳಿದ್ರಲ್ಲ, ಕಳ್ತನ ಮಾಡೋ ತಪ್ಪಂತೆ, ಕಳ್ತನ ಮಾಡಿರೋದನ್ನ ತಿನ್ನೋದು ತಪ್ಪಲ್ಲ ಅನ್ನೋ ರೀತಿಲಿ ಹೇಳಿದ್ರು ಅವರು. ಸೊ ಅವ್ರು ಅದಕ್ಕೆ ಹೇಳ್ತಾರೆ, ನನ್ನ ವ್ಯಕ್ತಿತ್ವ ಅದಲ್ಲ, ನಾನು ಬಾಲ್ನ ಬೇಕಾದ್ರೆ ಎತ್ಕೊಂತೀನಿ, ಕೆಳಗಡೆ ಬಿದ್ದು ಎತ್ಕೋತೀನಿ, ಬಟ್ ಇನ್ನೊಬ್ರ ಹತ್ರ ಹೋಗಿ ಹೇಳ್ತಾರೆ. ಎಸ್, ಇದಾದ್ಮೇಲೆ ನೆಕ್ಸ್ಟ್ ಹನುಮಂತುಗೆ ಇನ್ನೊಂದು ಇಮ್ಯುನಿಟಿ ಸಿಗುತ್ತೆ ಅಂತ ಹೇಳ್ಬೋದು. ಅಲ್ಟಿಮೇಟ್ ಕ್ಯಾಪ್ಟನ್ ಆಗಿರೋರು ನೀವು ಯಾರಾದ್ರೂ ಒಬ್ಬರನ್ನ ನಾಮಿನೇಷನ್ ಸೇಫ್ ಮಾಡಿಬಿಟ್ಟು ಅವ್ರನ್ನ ಫೈನಲ್ ವೀಕ್ ಕರ್ಕೊಂಡ್ ಬರ್ಬೋದು ಅಂತ ಹೇಳ್ತಾರೆ. ಸೊ ಅದಕ್ಕೆ ಮೊದಲನೇದಾಗಿ ಅವ್ರು ಚೂಸ್ ಮಾಡೋದೇ ಆಕ್ಚುಲಿ ಬಂದ್ಬಿಟ್ಟು ಮೋಕ್ಷಿತ್ ಅವ್ರನ್ನ. ಅವರ ವ್ಯಕ್ತಿತ್ವ ಚೆನ್ನಾಗೈತ್ರಿ, ಎಂಟರ್ಟೈನ್ಮೆಂಟ್ ಸಾಂಗ್ ಹೇಳ್ಕೊಂಡು ಕೊಡ್ತಾರೆ, ಅದು ಇದು ಅಂತೆಲ್ಲ ಒಂದಷ್ಟು ರೀಸನ್ಸ್ಗಳನ್ನ ಕೊಟ್ಟು ನಾವು ಮೋಕ್ಷಿತ್ ಅವ್ರನ್ನ ಸೇಫ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಮೋಕ್ಷಿತ್ ಪಾಪ ಕಣ್ಣೀರು ಹಾಕೊಂಡು ನನಗೊಂದು ಫುಲ್ ಖುಷಿ ಆಯ್ತು ಆ್ಯಕ್ಚುಲಿ, ಪರವಾಗಿಲ್ಲ. ಅಂದರೆ ಓಕೆ, ಯಾರೋ ಒಬ್ಬರನ್ನ ಹನುಮಂತು ಚೂಸ್ ಮಾಡಿದ್ದಾರೆ ಅಂತಂದ್ರೆ ನಾನು ಅವ್ರನ್ನ ಬೆಟ್ ಮಾಡಿ ನಾವು ತೋರ್ಸೋಕ್ಕಾಗಲ್ಲ. ಸೊ ಹನುಮಂತು ಅವ್ರ ಫೈನಲ್ ವೀಕಲ್ಲಿ ಏನು ನಾವು ಹೇಳೋದಕ್ಕಾಗಲ್ಲ ಸರ್ ಗೈಸ್, ಯಾಕಂದ್ರೆ ಅವ್ರು ಡೇ 1 ಇಂದ ನೋಡ್ಕೊಂಡ್ ಬಂದಿರ್ತಾರೆ, ಅದು ಅವರ ಒಂದು ಪರ್ಸ್ಪೆಕ್ಟಿವ್ ಅವ್ರು ಚೆನ್ನಾಗಿ ಆಡ್ತಾರೆ ಅಂತ ಅವ್ರಿಗೆ ಅನ್ಸಿದೆ, ಹಂಗಾಗಿ ಅವ್ರು ಮೋಕ್ಷಿತ್ ಅವ್ರು ಸೆಲೆಕ್ಟ್ ಮಾಡಿದ್ರು. ಎಸ್, ಕಂಗ್ರಾಚುಲೇಷನ್ಸ್ ಮೋಕ್ಷಿತ್ ಅವರೇ ಆ್ಯಂಡ್ ಫೈನಲ್ ಬಂದಿರೋದಕ್ಕೆ. ಆ್ಯಂಡ್ ಇದ್ರ ಜೊತೆ ತ್ರಿವಿಕ್ರಮ್ ಅವರು ಕೂಡ ಸೇಫ್ ಆಗ್ತಾರೆ ನಾಮಿನೇಷನ್ ಇಂದ. ಅವರು ಮೋಕ್ಷಿತ್ ಅವರು ಆ್ಯಂಡ್ ಹನುಮಂತ್ ಅವರು ಈಗ 3 ಜನ ಫೈನಲ್ ವೀಕಿಗೆ ಡೈರೆಕ್ಟ್ ಹೋಗಿದ್ದಾರೆ. ಇನ್ನು ಮಿಕ್ಕದಂತವರೆಲ್ಲ ಫುಲ್ ನಾಮಿನೇಷನ್ ಅಲ್ಲಿ ಕೂತಿದ್ದಾರೆ ಇವಾಗ. ಹೌದು, ಇಲ್ಲಿ ತ್ರಿವಿಕ್ರಮ್ ಅವರು ಲೈಕ್ ನಾಮಿನೇಷನ್ ಪ್ರಕ್ರಿಯೆ ಆದ್ಮೇಲೆ ಹೇಳ್ತಾರೆ, ಸೊ ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೆ ಯಾರ್ಯಾರಿಗೆ ಎಷ್ಟು ವೋಟ್ ಬೀಳುತ್ತೆ ಅಂತ. ಸೊ ನೋಡಿ, ಇಲ್ಲೇ ಮೈಂಡ್ ಗೇಮ್ ಎಷ್ಟು ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ಬೋದು. ನನ್ಗೆ ಅದೇ ಕನ್ಫ್ಯೂಷನ್ ಆಯ್ತು ಆಕ್ಚುಲಿ, ಎಲ್ಲರೂ ಕೂಡ ಒಂದೊಂದು ಹೆಸರುಗಳು ಬರುತ್ತೆ, ಬಟ್ ತ್ರಿವಿಕ್ರಮ್ ಒಬ್ಬರೇ ತಗೊಂಡು ನಾವು ಇದು ಮಾಡಿರ್ತಾರೆ. ಅದು ಭವ್ಯ ಅವ್ರು ತಗೊಳ್ಳೋದು ಅಷ್ಟೇ. ಭವ್ಯ ಅವರು ಮತ್ತೆ ಮಂಜುನು ತಗೊಂಡಿರ್ತಾರಲ್ಲ, ಈ 3 ಜನ ಆಗ್ಬೇಕು ಮಿನಿಮಮ್ 3. ಅದನ್ನೇ ಕೌಂಟ್ ಮಾಡ್ಕೊಂಡು ಕೂತಿದಾರಂತೆ. ಅಲ್ಲಿ ಒಂದು ಹೇಳ್ತಾರೆ, ಉಗ್ರ ಮಂಜು ಫಸ್ಟ್ ಹೋಗಿರ್ತಾರಲ್ಲ, ಅವರೇ ತಪ್ಪು ಮಾಡಿದ್ದು, ಅವರೇ ತೋಡ್ಕೊಡ್ರು ಅಂತ ಕೂಡ ಹೇಳ್ತಾರೆ ಅಲ್ಲಿ. ಸೊ ಗೈಸ್, ಒಟ್ಟಿನಲ್ಲಿ ಏನನ್ನಿಸ್ತು ನಿನ್ನೆ ಎಪಿಸೋಡಲ್ಲಿ ನನಗೆ ಅದೇ ಲಿಟ್ರಲಿ ಒಂದು ಸ್ವಲ್ಪ ಇದ್ರ ಬಗ್ಗೆ ಡ್ರ್ಯಾಗ್ ಆಯಿತು ಅಂತ ಅನ್ನಿಸ್ತು. ಬಟ್ ಅದಾದ್ಮೇಲೆ ಒಂದು ಸ್ವಲ್ಪ ಮಜಾ ಇತ್ತು. ಅಂದರೆ ಹಳೆ ಕಂಟೆಸ್ಟೆಂಟ್ ಕೂಡ ಎಂಟ್ರಿ ಕೊಡ್ತಾರೆ ಒಬ್ಬೊಬ್ಬರೇ. ಸೊ ಫಸ್ಟ್ ಮೊದಲನೇದಾಗಿ ಲೈಕ್ ಗೋಲ್ಡ್ ಸುರೇಶ್ ಅವರು, ಆಮೇಲೆ ಅದಾದ್ಮೇಲೆ ನೆಕ್ಸ್ಟ್ ಹಂಸ ಅವ್ರು ಬರ್ತಾರೆ. ಹಂಸ ಇಂದನೇ ಯಮುನಾ ಅವರು, ರಜತ್ ಅವರು, ಮಾನಸ್ ಅವರು, ಸೊ ಇವರೆಲ್ಲ ಬರ್ತಾರೆ. ಎಕ್ಸೆಪ್ಟ್ ಇವರು ಜಗದೀಶ್ ಅವ್ರು ಬಂದಿಲ್ಲ. ಸೊ ಎಲ್ಲ ಒಂದ್ ಕಡೆ ಮನ್ಸಿಗೆ ಬೇಜಾರಾಯ್ತು. ನಾನೇನು ಅನ್ಕೊಂಡೆ, ಮೇ ಬಿ ನೆಕ್ಸ್ಟ್ ವೀಕ್ ಕರ್ಸಿ ಸಪ್ರೇಟ್ ಆಗಿ ಕರ್ಸಿ ಒಂದು ವಾರ ಫುಲ್ ಇಟ್ಬಿಟ್ಟು ಕ್ವಾಟ್ಲೆ ಕೊಡಿಸ್ತಾರೆ ಅಂತ ಅನ್ಕೊಂಡೆ. ನೋಡೋಣ ಯಾವ ರೀತಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಗೈಸ್. ಏನು ಅನ್ನಿಸ್ತು ನಿನ್ನೆ ಎಪಿಸೋಡ್ ನೋಡಿ ಅಂದರೆ ನನಗನ್ಸಿದ್ದು ಏನಂತಂದರೆ ಈ ವೀಕಲ್ಲಿ ಇವತ್ತಿನ ಇಲ್ಲ ಕಿಚನ ಪಂಚಾಯಿತಿಯಲ್ಲಿ ಡಿಸ್ಕಷನ್ ಆಗೋದು 2 ಮ್ಯಾಟ್ರ್ ಆಗಬೇಕಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಅದೇ ಏನು ಒಂದು ಧನರಾಜ್ ಅವರ ಮೋಸ್ತಾಟ ನಡೀತು, ಅದಕ್ಕೆ ಅದೊಂದಕ್ಕೆ ಲೈಕ್ ಅವ್ರಿಗೆ ಬೈಯೋದಕ್ಕಿಂತ ಬಿಗ್ ಬಾಸ್ ತಂಡನೇ ಅವ್ರು ತಪ್ಪು ಅಂತ ಒಪ್ಕೊಳ್ಳೋ ಥರನೇ ಮಾತಾಡ್ಬೇಕು ಅನ್ಸುತ್ತೆ ಸುದೀಪ್ ಸರ್. ಯಾಕಂದ್ರೆ ಕೆಲವೊಂದು ಬರೀ ಶೋ ಮಾಡಬೇಕಾದ್ರೂ ಕೂಡ ತಪ್ಪುಗಳು ತುಂಬಾ ಮಾಡ್ತಾರೆ. ಒಂದು ರೀತಿ ನೋಡಿದ್ರೆ ಅಂದ್ರೆ ಇವ್ರ ವ್ಯಕ್ತಿತ್ವ ಏನಾಯ್ತು ಅಂತ ತುಂಬಾ ಜನ ಕೇಳ್ಬೋದು. ಹೌದು, ಇವ್ರು ತಪ್ಪು ಮಾಡ್ಬೇಕಾದ್ರೆ ಇವ್ರು ಗೊತ್ತಾಗಲ್ಲ, ಇವ್ರ ವ್ಯಕ್ತಿತ್ವ ಹೇಳ್ಕೊಂತಾರೆ. ಆಕ್ಚುಲಿ ಧನರಾಜ್ ಅವರು ಎಲ್ಲೂ ನಾನು ನೋಡೇ ಇಲ್ಲ ಅಂತ ಹೇಳಿರಲ್ಲ, ಗ್ರೇ ಏರಿಯಾ ನಾನು ಕಾಣಿಸ್ತು ನಾನು ಮಾಡಿದೆ ಅಂತ ಅಂತಾರೆ. ಸಿ ವಾಟ್ ಎವರ್, ಅದೇ ಉಗ್ರ ಮಂಜೂರು ತುಂಬಾ ಸತಿ ಇದೇ ರೀತಿ ಮಾಡಿದ್ದಾರೆ. ಅವಾಗ ಎಷ್ಟೊಂದ್ ಸತಿ ಮುಚ್ಚಾಕೊಂಡಿಲ್ವಾ, ಇದನ್ನೇ ಚಪ್ಪಾಳೆ ಕೊಟ್ಟಿದ್ದಾರೆ. ಸಿ ಇದನ್ನೇ ಯಾರೋ ಒಬ್ರು ಮಾಡ್ತಾರೆ, ಅದನ್ನ ತಪ್ಪು ಸರಿ ಅಂತ ಅಂತಾರೆ, ಇನ್ನೊಬ್ರು ಮಾಡಿದ್ರೆ ಅದನ್ನ ತಪ್ಪು ಅಂತೀರಾ. ನನಗೆ ಇದು ಅರ್ಥ ಆಗ್ತಾ ಇಲ್ಲ, ಕನ್ಫ್ಯೂಷನ್ಗಳಾಗ್ತದೆ. ಸಿ ನಾನು ಇಬ್ರದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಅದು ಮಾಡ್ತಾರೋ ಆರ್ಗನೈಸ್ ಮಾಡೋದ್ರು ತಪ್ಪಿರುತ್ತೆ. ಆಕ್ಚುಲಿ ನೀನ್ ಗೊತ್ತಿರುತ್ತೆ, ನೀನ್ ಆರ್ಗನೈಸ್ ಮಾಡ್ಬೇಕಾ, ನೀನ್ ಮುಂದೆ ನಿಂತ್ಕೊಂಡು ಒಂದ್ಸತಿ ಅಬ್ಸರ್ವ್ ಮಾಡಲ್ವಾ, ಅಲ್ಲಿ ಕ್ಯಾಮ್ರಾ ಮೇಲೆ ಮಿರರ್ ಇದೆ ಕಾಣಿಸುತ್ತೆ ಅಂತ. ಯಾರಾದ್ರೂ ಅಷ್ಟೇ ಗುರು, ನೀನ್ ಮುಂದೆಗಡೆ ಏನೋ ಸಕ್ಕರೆ ತಂದಿಕ್ಬಿಟ್ಟು ತಿನ್ಬೇಡ ಅಂತ ತಿಂತಾರೆ. ಅದೇ ರೀತಿನೇ ಆಗಿದೆ ಅಷ್ಟೇ. ನಿನ್ನೆ ಎಪಿಸೋಡ್ ಅಲ್ಲಿ ಇನ್ನೊಂದು ಸೆಗ್ಮೆಂಟ್ ಬರುತ್ತೆ, ಲೈಕ್ ಯಾರು ನಿಮ್ಗೆ ನೋವು ಮಾಡಿರ್ತಾರೋ ಅವ್ರಿಗೆ ಬ್ಲಾಕ್ ಹಾರ್ಟ್ ಕೊಡಿ, ಅಂಡ್ ಯಾರು ನಿಮ್ಗೆ ಇಷ್ಟ ಆಗ್ತಾರೋ ತುಂಬಾ ಪ್ರೀತಿ ಕೊಟ್ಟಿರ್ತಾರೋ ಅವ್ರಿಗೆ ಲೈಕ್ ರೆಡ್ ಹಾರ್ಟ್ ಕೊಡಿ ಅಂತ. 7 ಜನ ಹಳೆ ಸ್ಪರ್ಧಿಗಳು ಬರ್ದಿರ್ತಾರೆ, ಅವ್ರು ಮಾತ್ರ ಇದು ಆಕ್ಟಿವಿಟಿ ಕೊಟ್ಟಿರೋದು ಅಂತ ಹೇಳ್ಬೋದು. ಬಟ್ ಅಲ್ಲಿಗೆ ಅದು ಎಂಡ್ ಆಗುತ್ತೆ ಆಕ್ಚುಲಿ, ಇನ್ನೂ ಕಂಪ್ಲೀಟ್ ಆಗಿ ತೋರಿಸಿಲ್ಲ. ಸೊ ಇದು ಬಂದು ಇವತ್ತಿನ ಎಪಿಸೋಡ್ ಅಲ್ಲಿ ತೋರಿಸ್ತಾರೆ ಗೈಸ್. ಏನ್ ಅನ್ನಿಸ್ತು ನಿನ್ನೆ ಎಪಿಸೋಡ್ ನೋಡಿ?
ಸ್ವಲ್ಪ ಬೋರ್ ಆಯ್ತಾ ಇಲ್ಲ ಅಂತಂದರೆ ನಿಮಗೆ ತುಂಬ ಖುಷಿ ಆಯ್ತಾ ಒಂದು ಇಬ್ಬರು ಫೈನಲ್ ಕಂಟೆಸ್ಟೆಂಟ್ಗಳಾಗಿದ್ದಾರೆ ತ್ರಿವಿಕ್ರಮ್ ಹಾಗೂ ಮೋಕ್ಷಿತಾ ಅವರು. ಸೊ ಏನು ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಗೈಸ್ ಇದಾಗಿತ್ತು ಎಪಿಸೋಡ್ನ ರಿವ್ಯೂ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.